ಮದ್ವೆ ಆಗೋಯ್ತಾ? ಯಾವಾಗ? ಎಲ್ಲಿ? ಬೆಳಿಗ್ಗೆ ಆ ಮುತ್ಕ ಅವಿನಾಶನ್ ಮದ್ವೆ ಮಾಡಿಸ್ಬಿಟ್ನಂತೆ. ಅಯ್ಯೋ ರಾಮ, ಅವ್ರು ಬಾಂಬೆಗೆ ಹೋಗಿದ್ರಲ್ವಾ? ಬಾಂಬೆಯಿಂದ ವಾಪಸ್ ಯಾವಾಗ ಬಂದ್ರು? ಇಷ್ಟಕ್ಕೂ ಅಣ್ಣ ಅಮ್ಮನ ಒಪ್ಪಿಗೆ ಇಲ್ದೆ ಮದ್ವೆಗೆ ಹೇಗೆ ಒಪ್ಕೊಂಡ? ಚಿತ್ರ ಯಾರಿಗ್ ಗೊತ್ತು? ಅವಿನಾಶನ್ಗೆ ಮದುವೆ ಮಾಡಿಸಿರೋದಂತೂ ನಿಜ. ಈಗ ಅವಿನಾಶನ ಅವನ ಹೆಂಡತಿನ ಮನೆ ಕರ್ಕೊಂಡ್ ಬರ್ತಿದಾರಂತೆ. ಅವಿನಾಶ್ ನನ್ನನ್ನು ಕೇಳ್ದೆ ಏನು ಮಾಡ್ತಾ ಇರ್ಲಿಲ್ಲ. ಉಸಿರಾಡೋದಕ್ಕೂ ನನ್ನ ಪರ್ಮಿಷನ್ ಕೇಳ್ತಾ ಇದ್ದ. ಅಂತೋ ನೀ ಮದ್ವೆಗೆ ಹೇಗೆ ಒಪ್ತಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಕಣಕ್ಕ. ಆ ಮುದ್ಕ ಏನ್ ಪಿತೂರಿ ಮಾಡಿದಾನೋ ಏನೋ. ಅಕ್ಕ ಅಕ್ಕ, ಏಯ್, ಏನ್ ಮುಖ ನೋಡ್ತಿದ್ದೀರಾ? ಹೋಗಿ ಚೆಲ್ಲಿರೋ ಕಾಫಿ ಒರೆಸಿ. ಹೇಳಿದ್ ಕೇಳಿಸ್ಲಿಲ್ವಾ? ಮಧು ಮಕ್ಕಳು ಮನೆಗೆ ಬರ್ತಿದಾರಂತೆ. ಅಜ್ಜಿ ನೋಡ್ತೀಯದಮ್ಮ, ಕಣ್ ತುಂಬಾ ನೋಡ್ತೀಯದಮ್ಮ. ನಮ್ ಕನಕನ್ ಸೌಭಾಗ್ಯದ. ನೀ ಅಂದ್ಕೊಂಡಂಗೂ ಆಗ್ಲಿಲ್ಲ, ನಾವ್ ಅಂದ್ಕೊಂಡಂಗೂ ಆಗ್ಲಿಲ್ಲ. ಎಲ್ಲ ಎಡವಟ್ಟಾಗೋಯ್ತು. ನಮ್ ಕನಕ ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ಟು ಹೊಂಟೋದ್ಲು ಕಣಮ್ಮ, ಹೊಂಟೋದ್ಲು. ಅಜ್ಜಿ, ಯಾರಂತೆ ಆ ಹುಡುಗ? ಯಾರು ಗೊತ್ತಮ್ಮ? ಅವ್ರು ಯಾರೋ, ಎಲ್ಲಿಂದ ಬಂದ್ರು, ಎಲ್ಲಿಗೋದ್ರು ಒಂದು ತಿಳಿವಲ್ದಮ್ಮ. ಬಂದ್ರು, ನಮ್ ಶಾಂತನ್ಗೆ ಆಪರೇಷನ್ ಮಾಡಿಸಿದ್ರು, ನಮ್ ಕುಬೇರದ ಜೈಲಿಂದ ಬಿಡಿಸಿದ್ರು. ಎಲ್ಲ ಒಳ್ಳೇದಾಯ್ತಲ್ಲ ಅನ್ಕೊಳ್ಳೋ ಅಷ್ಟೇ ಹಾಳಾದವ್ರು ನಮ್ ಕನಕನ್ನೇ ಹಾರಿಸ್ಕೊಂಡು ಹೊಂಟೋದ್ರು ಕಣವ್ವ. ಅವ್ರು ಅದೇನ ಅವಳಿಗೆ ಬೋಡಿ ಮಾಡಿದ್ರು ಏನೋ ಪಾಪಿಗಳು. ಹೊಟ್ಟೆಲಿ ನಮಗ್ ಮೋಸ ಆಗೋಯ್ತು ಕಣವ್ವ, ಮೋಸ ಆಗೋಯ್ತು. ಅಜ್ಜಿ ನೋಡಿ, ಕನಕ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳಲ್ಲ, ಅವಳ ಅತ್ತೆ ನೋಡೋದಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾಳೆ. ಆಗೆಲ್ಲ ವಿಚಾರಿಸಿದ್ರಾಯ್ತು ಬಿಡಿ. ಅವಳು ಮತ್ತೆ ಬರ್ತಾಳೋ ಇಲ್ವೋ ಯಾರಿಗಮ್ಮ ಗೊತ್ತು. ಇಲ್ಲೇ ನಮ್ಮವರು ತಮ್ಮವರು ಕೊಟ್ಟಿದ್ರೆ ನಮ್ ಕಣ್ಮುಂದೆನೇ ಇರ್ತಿದ್ಲು. ಇವ್ರು ಎಂತವ್ರೋ ಏನೋ, ಎಲ್ಲಿಂದ ಬಂದ್ರು, ಎಂತ ಜನನೋ. ಅಲ್ಲಿ ಅಲ್ಲಿ ನಮ್ ಕನಕ ಹೇಗಮ್ಮ ಸುಖವಾಗಿರ್ತಾಳೆ. ಕಡೆಗಾಲದಲ್ಲಿ ಯಾರು ಕೊರ್ಗೋಗ್ ಮಾಡ್ಬಿಟ್ಟಲ್ಲೇ ಲಕ್ಷ್ಮಿ. ಅಜ್ಜಿ ಅಜ್ಜಿ ಅಳ್ಬೇಡಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಅವಳ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗಿದೆ. ಈಗ ಅಂದು ಆಡಿ ಏನ್ ಪ್ರಯೋಜನ ಹೇಳಿ? ಎಲ್ಲ ಮುಗಿದೋಯ್ತಲ್ವಾ? ಹೋದ್ ಕಡೆ ಕನಕ ಸುಖವಾಗಿರ್ಲಿ ಅಂತ ಹಾರೈಸೋದಷ್ಟೇ ನಮ್ಗುಳ್ದಿರೋದು. ಈಗ ಆರೈಸಿ ಏನಮ್ಮ ಪ್ರಯೋಜನ? ನಮ್ಮದೇ ಭಾಗ್ಯಲಕ್ಷ್ಮಿ ನಮ್ಮ ಅವಳು, ನಮ್ಮದೇ ಭಾಗ್ಯಲಕ್ಷ್ಮಿ ಅಲ್ವಿದೆ. ಅವಳು ಹೊಟ್ಟೋದ್ಲು ಕಡೆ ಕೈಗೆ ಚೊಂಬ್ ಕೊಟ್ಬಿಟ್ಟು ಗಂಗಾಡ ಕಿತ್ಕೊಂಡೋದು ಆಗೋಯ್ತಲ್ಲ ನನ್ ಪರಿಸ್ಥಿತಿ. ಮೊದಲಮ್ಮ ನಮ್ ಕನಕ ನನಗೆ ಬಿಟ್ಟು ನನ್ನ ಮುಚ್ಚಿನ ಮೊಮ್ಮಗಳು ನನ್ನ ಬಿಟ್ಟು ಹೋಗ್ಬಿಟ್ನಲ್ಲವ್ವ. ನಾನು ಅವಳು ಮರ್ತಿ ಹೆಂಗಮ್ಮ ಇರ್ಲಿ, ಹೆಂಗಮ್ಮ ಇರ್ಲಿ ಹೇಳಮ್ಮ, ಹೇಳೇ ಲಕ್ಷ್ಮಿ ಹೇಳೇ. ಏ ಪ್ರಿಯಾ, ಯಾಕೆ
ಹುಚ್ಚಿ ತರ ನಗ್ತಿದ್ಯಾ? ಏಯ್, ನಾನ್ ಹುಚ್ಚಿ ಅಲ್ಲ ಕಣೆ. ಇವತ್ ನಂಗೆ ಸಂತೋಷ ಆಗಿದೆ, ತುಂಬಾ ಖುಷಿಯಾಗಿದೆ. ಇಡೀ ಪ್ರಪಂಚನ ಗೆದ್ದಷ್ಟು ಜೂಬ್ಲೇಷನ್ ಅಲ್ಲಿದ್ದೀನಿ. ಓಹೋ, ನಿನ್ಗಿಂತ ಮುಂಚೆ ಆ ಕನಕ ಮದ್ವೆ ಆಗಿ ಹೋಗಿ ಸೆಟ್ಲ್ ಆದ್ಲಲ್ಲ, ಅದಕ್ಕೆನ ಈ ಖುಷಿ? ಏ ಹೀಗೆ ಅವಳೇನೆ ಸೆಟ್ಲ್ ಆಗೋದು? ಆ ಕನಕ ಮದ್ವೆ ಆಗಿ ಹೋಗ್ಲಿಲ್ಲ, ಚರಣ ದಾಸಿಯಾಗಿ ಗುಲಾಮ್ಲಾಗಿ ಹೋಗಿದ್ದಾಳೆ. ಅವಳನ್ನ ನಾನು ಬೀದಿ ಬಿಕಾರಿ ಮಾಡ್ಬೇಕು ಅಂತಿದ್ದೆ, ಆದ್ರೆ ಅವಳು ತನ್ನನ್ನು ತಾನೇ ಮಾರ್ಕೊಂಡ್ಬಿಟ್ಲು ಕಣೆ. ಅಷ್ಟೇ ಅಲ್ಲ ಕಣೆ, ತಾನೇ ತನ್ನ ಕೈಯಾರೆ ಅವ್ನ ಮನೆಯವ್ರನ್ನೆಲ್ಲ ಬೀದಿಗೆ ಬಿಸಾಕಿದಾಳೆ. ಆ ಆಕಾಶ್ ನನ್ನನ್ನು ರಿಜೆಕ್ಟ್ ಮಾಡಿ ಆ ಕನ್ಕನ್ ಬೇಲ್ ಇಟ್ಕೊಂಡು ಹೋಗಿದ್ದ ತಪ್ಪಿಗೆ ಬೇಲ್ ಹೊರಟೋದ. ಇನ್ನು ನನಗ್ ದ್ರೋಹ ಮಾಡಿದವರಪ್ಪ ಶವಾನಂದ್ ಆಗಿ ಲಿವಿಂಗ್ ಮಮ್ಮಿ ತರ ಕೊಳಿತಿದ್ದಾನೆ. ಎಲ್ಲ ನಾನ್ ಅನ್ಕೊಂಡ ಹಾಗೆ ನಡೀತು. ನಾನ್ ಗೆದ್ಬಿಟ್ಟೆ. I won the battle. ನಾವಿನ್ನ ಬರ್ತೀವಿ ಕಣವ. ಇಲ್ಲ ಚಿಲ್ವಾ, ಆಗ್ಲೇ ಹೊಂಟ್ಬಿಟ್ರಿ. ಶಾಂತಂಗೆ ಜ್ಞಾನ ಬರೋ ಗಂಟೆ ಇರಲ್ವೇಲ್ಲ. ನಾವಿದ್ದು ಮಾಡೋದೇ ಇದ್ದೀನವ. ಹೆಂಗಿದ್ರು ಆಪರೇಷನ್ ಸಕ್ಸಸ್ ಆಗದೆ ಅಂತ ಡಾಕ್ಟರ್ ಹೇಳೋರಲ್ಲ. ನೋಡ್ಕೊಳಕ್ಕೆ ನೀವೆಲ್ರೂ ಇದ್ದೀರಾ, ಜೊತೆಗೆ ಗೋವಿಂದನು ಬಂದವನೆ ಅಂದ್ಮೇಕೆ ನಾವಿಲ್ಲಿದ್ದೇನ್ ಮಾಡಕ್ಕಾಯ್ತದೆ? ಜ್ಞಾನ ಬಂದ್ಮೇಕೆ ಹೇಳ್ ಕಳ್ಸಿ, ಬಂದ್ ನೋಡ್ಕೊಂಡಿದ್ವಿ. ಯಾರಿದ್ರೆ ಇಲ್ಲ, ನೀ ಇದ್ದಂಗ ಆಯ್ತಿದೆ ಇಲ್ಲ. ನೀನು ಹೊಂಟೋದ್ರೆ ನಂಗ್ ಬಲ್ಗೈ ಮುರಿದೋದಂಗ ಆಯ್ತಿದ್ದೆ ಕಡ್ಲ. ಯಾಕೆ ಯೋಚನೆ ಮಾಡ್ತೀಯವ? ನಾ ಏನ್ ಮಾಡ್ಲಿ? 3-4 ದಿನದಿಂದ ಇಲ್ಲೇ ಇವನಿ, ಡ್ಯೂಟಿಗೆ ಹೋಗಿಲ್ಲ, ರಜಾನು ಮುಗಿತೈತೆ. ನೀ ಏನ್ ಯೋಚನೆ ಮಾಡ್ಬೇಡ ಕಣವ, ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸರಿ, ನೀವ್ ಹೋಗ್ಲೇಬೇಕು ಅಂತ ಕುಂತಿರೋವಾಗ ನಿಮ್ಮನ್ನ ಹೋಗ್ಬೇಡಿ ಅಂತ ನನಗೆ ತಡಿಯಕ್ ಆಯ್ತದೆ ಇಲ್ಲ. ಹೋಗ್ಬನ್ನಿ. ಆಯ್ತು ಕಣವ, ಬರ್ತೀನಿ. ಸರಿ. ಚೆಲ್ವಾ, ಏನವ್ವ? ಶಾಂತ, ನನ್ನ ಕ್ಷಮಿಸ್ಬಿಡಮ್ಮ. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗ್ಲಾರ್ದಂತ ಪಾಪಿ ಆಗ್ಬಿಟ್ಟೆ ಕಣೆ ನಾನು. ಅಯ್ಯೋ ಬಿಡಿ, ಎಲ್ಲ ಮುಗ್ದೋಯ್ತಲ್ಲ, ನಮ್ಗೂ ನಿಮ್ಗೂ ಯಾವ ಸಂಬಂಧ ಐತೆ? ಇನ್ ನಾವು ಕ್ಷಮಿಸಿದ್ರಷ್ಟು ಬಿಟ್ರೆಷ್ಟು. ಲೇ ಶಾರದಾ, ಅವನ್ ಮುಂದೆ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ನಂಗೆ ಗೊತ್ತು ಕಣಮ್ಮ, ಈ ಜನ್ಮದಲ್ಲಿ ನೀನ್ ನನ್ನ ಕ್ಷಮಿಸಕ್ಕಿಲ್ಲ ಅಂತ. ಚೆಲ್ವಾ, ನೀನಾರ ಹೇಳ, ಪರಿಸ್ಥಿತಿ ನನ್ನ ಕೈ ಮೀರೋಯ್ತು ಅಂತ. ಕನ್ಕ ಈಗ ಮಾಡ್ತಾಳೆ ಅಂತ ನಂಗೆ ಏನಾರ ಕನ್ಸು ಬಿದ್ದಿತ್ತೇನ್ಲ? ಪರವಾಗಿಲ್ಲ ಬಿಡವ್ವ, ಏನ್ ಆಗ್ಬೇಕು ಅಂತಿತ್ತೋ ಅದಾಗೋಯ್ತು. ಒಟ್ನಲ್ಲಿ ಕನಕ ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣವ. ಎಂತ ದೊಡ್ಡ ಮನ್ಸು ಕಡ್ಲ ನಿಂದು. ನನ್ ಮಗ ಬೇರೆ ಇಲ್ಲ, ನೀನ್ ಬೇರೆ ಇಲ್ಲ. ನಮ್ ರಾಜನಿಗೋಸ್ಕರ ನಿನ್ ಪ್ರಾಣನೇ ಬಿಡ್ತಿದ್ದೆ. ಈಗ ನಮ್ ಶಾಸ್ತ್ರಗೋಸ್ಕರ ಮನೆ ಹಣ ಇಡಕ್ ಹೊಂಟಿದ್ವಿ. ಈಟೆಲ್ಲ ಮಾಡಿರೋ ನಿಮಗೆ ಎದೆ ಖಾಲಿ ಮಾಡ್ಕೊಂಡು ಹೋಗೋ ಹಂಗಾಯ್ತಲ್ಲ. ನಮ್ ಕನಕರ್ಗ ಅದೇನ್ ಕೆಟ್ಟ ಬುದ್ಧಿ ಬಂತು, ಇಷ್ಟು ದೊಡ್ಡ ಅವಾಂತರ ಮಾಡ್ಕೊಂಡವಳೆ. ಕನಕನ್ನ ನಿಮ್ ಮನೆ ಸೊಸೆ ಮಾಡ್ಕೊಡ್ತೀನಿ ಅಂತ ನನ್ ಮಾತು ಕೊಟ್ಟಿದ್ದೆ. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ನನ್ ನಾಲ್ಗೆ ಕೆರಕ್ಕಿಂತ ಕಡೆ ಆಗೋಯ್ತು ಕಣವ್ವ. ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡವ್ವ, ಅದಕ್ಕೆ ಯಾಕೆ ಅಷ್ಟೊಂದು ನೊಂದ್ಕೋತೀಯ? ಆಗದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಹಣೆ ಬರ ನಮ್ ಕೈನಲ್ಲಿ ಇರ್ತದ. ನೀನ್ ಸಮಾಧಾನ ಮಾಡ್ಕೊಳವ, ನಾವಿನ್ನ ಬರ್ತೀವಿ. ಶಾರದಾ, ನಡಿ.
ಅಜ್ಜಿ, ಅತ್ತೆ ಕಣ್ಬಿಟ್ಟು ಕನಕ ಎಲ್ಲಿ ಅಂತ ಕೇಳಿದ್ರೆ ನಾವೇನ್ ಹೇಳೋದು? ಅವಳು ತಲೆ ಕಂಡ್ರೆ ಆಗ್ದಂಗ ಆಡ್ತಿದ್ಯಲ್ಲ, ನೀನು ನಿನ್ ಮಗ ಎಲ್ಲ ತಲೆ ಮೇಲೆ ಹಾಕೊಳ್ಳಿ ಅಂತ ಎಲ್ಲ ಬಿಟ್ಟೋದ್ಲು ಅಂತ ಹೇಳು. ಅಜ್ಜಿ, ಅತ್ತೆ ಪರಿಸ್ಥಿತಿ ಈಗ ಮೊದ್ಲಿನ ತರ ಇಲ್ಲ, ತುಂಬಾ ಸೂಕ್ಷ್ಮವಾಗಿದೆ. ಇಲ್ಲಿ ಮಾಮೂಲಂಗೆ ಯಾರವ್ರೆ? ನೋಡ್ಬಾರ್ದನ್ನೆಲ್ಲ ನೋಡಿ ನನ್ನ ಎದೆ ಒಡೆದೋಗೋ ಹಂಗಾಗೈತೆ. ಕಡೆಗಾಲದಲ್ಲಿ ನೋಡ್ಬಾರ್ದನ್ನೆಲ್ಲ ನೋಡೋ ಹಂಗಾಯ್ತು. ನಮ್ ರಾಜಣ್ಣ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತಿಲ್ಲ. ಕಟ್ಪುಟ್ಟಿ ಆಗಿದ್ದ ನಮ್ ರಾಜಣ್ಣ ಸತ್ತೋದ. ಅವನ ಆಸೆ ಪಟ್ಟಂಗೆ ನಮ್ ಕರ್ಕನ ಗಿರಿ ಕೊಟ್ಟೆ ಲಗ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಹಾಳಾಗೋಗ್ಲಿ, ಆ ಆಕಾಶನ್ನೇ ಲಗ್ನ ಮಾಡ್ಕೊಂಡಿದ್ರೆ ಗಂಡು ಹುಡುಗ ಅಂತ ಸುಮ್ಕಿರ್ಬೋದಾಗಿತ್ತು. ಪ್ರಾಚಾರಕ್ಕೆ ಅವನು ಸತ್ತ. ಶಾಂತ ಆಸ್ಪತ್ರೆ ಸೇರ್ಕೊಂಡ್ಲು, ನೀನು ಜೈಲ್ ಸೇರ್ಕೊಂಡೆ. ಆ ಕನಕ ನಾವೆಲ್ರಿಗೋಸ್ಕರ ತನ್ನ ಜೀವನೇ ತೆಗೆದು ತನ್ನ ಬದುಕನ್ನೇ ಬಲಿ ಕೊಟ್ಬಿಟ್ಲು. ಹ್ಞೂ ಅಜ್ಜಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಅಪ್ಪ ಬದುಕಿದ್ದಾಗ ಅವ್ರು ಯಾಕೆ ಬೈತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಸತ್ತ ಮೇಲೆ ಮನೆ ಜವಾಬ್ದಾರಿನ ನಾನು ಹೊರಲಿಲ್ಲ. ಒಳ್ಳೆ ಮಗ, ಒಳ್ಳೆ ಅಣ್ಣ, ಪಕ್ಷ ಒಬ್ಬ ಒಳ್ಳೆ ಗಂಡನೂ ಆಗ್ಲಿಲ್ಲ. ಬರೀ ಬೈಕಳದಲ್ವ, ನೀನ್ ಮಾಡಿರೋದಕ್ಕೆ ಏನಾರ ತಗೊಂಡು ಒಡ್ಕೋಬೇಕು. ಹ್ಞೂ ಅಜ್ಜಿ, ನೀನ್ ಹೇಳ್ತಿರೋದ್ ನಿಜ. ನನ್ನ ನೀತಿ ಮಿತಿನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಸುಲಭವಾಗಿ ಬರೋ ದುಡ್ಡಿನ ಬೆನ್ ಹತ್ತಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ಪ್ರಪಂಚದ ಎಲ್ಲ ಸುಖ ಸಂತೋಷನ ಲೂಟಿ ಹೊಡೆದ್ಬಿಡ್ತೀನಿ ಅನ್ಕೊಂಡೆ. ನಾನು ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ಅಜ್ಜಿ. ಬೇರೆಯವ್ರ ಪರಿಶ್ರಮನ ತುಚ್ಛವಾಗಿ ನೋಡ್ದೆ. ನನಗೆ ಎಷ್ಟು ಬೈದ್ರು ತಪ್ಪಿಲ್ಲ ಅಜ್ಜಿ. ಅಜ್ಜಿ ಹೊಡೆದ್ಬಿಡಜ್ಜಿ, ನಿನಗೆ ಸಮಾಧಾನ ಆಗ ತನಕ ನನಗೆ ಹೊಡೆದ್ಬಿಡಜ್ಜಿ, ಹೊಡೆದ್ಬಿಡಜ್ಜಿ, ಹೊಡೆದ್ಬಿಡಜ್ಜಿ. ಈಗ ಹತ್ತು ಕರೆದು ಏನ್ಲ ಪ್ರಯೋಜನ? ಊರ್ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅಂದಂಗಾಯ್ತು. ಕನಕ ವಾಪಸ್ ಬಂದಲೇ ಇಲ್ಲ. ಪತ್ತಿಯಾಗಿ ತನ್ನನ್ನೇ ಸುಟ್ಕೊಂಡು ನಮ್ಗೆಲ್ಲ ಬೆಳಕೊಟ್ಟವಳು. ಅವಳಿಂದ ನಮ್ಮನೆ ನಂದು ಗೋಕುಲಾಗಿತ್ತು. ಮತ್ತೆ ಈಗ ಹಂಗಾದಿತ್ತೇ ಇಲ್ಲ. ಅಜ್ಜಿ, ನಾನ್ ಮಾಡಿರೋ ಕರ್ಮಗಳಿಗೆ ಕೊನೆನೇ ಇಲ್ಲ. ಕನಕ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು. ತಂಗಿ ಅವಳು, ಅವಳಿಗೆ ಅಪ್ಪನ ಸ್ಥಾನದಲ್ಲಿ ನಿಂತು ನಾನ್ ಮದ್ವೆ ಮಾಡ್ಬೇಕಾಗಿತ್ತು. ಆದ್ರೆ ಅವಳು ಅಮ್ಮನ ಪ್ರಾಣ ಉಳಿಸಿ ನನ್ನ ನಾವೊಬ್ಬ ಮನಸ್ಸಿನಾಗ ಮಾಡಿ ಹೊರಟೆ ಹೋದ್ಲು. ನನ್ ಪಾಪಿ ಕಣಜ್ಜಿ, ನನ್ನನ್ನ ಯಾವ ದೇವ್ರು ಕ್ಷಮಿಸೋದಿಲ್ಲ. ಹೇ ಕನಕ, ಯಾಕೆ ಯಾಕೆ ಈ ಅಣ್ಣನ್ನ ಬಿಡಿಸ್ದೆ ಜೈಲಿಂದ? ನಾನ್ ಮಾಡಿರೋ ತಪ್ಪಿಗೆ ನನ್ಗಲ್ಲೇ ನೇಣು ಹಾಕ್ಸಿ ಹೂತ್ ಬಿಡ್ಬೇಕಾಗಿತ್ತು.
ಅವಿನಾಶ್, ಎಷ್ಟು ಸಾರಿ ಹೇಳೋದು, ಇವತ್ತು ನೀನು ಇವಳ ಜೊತೆನೇ ಇರಬೇಕು. ಭಾವ, ಬಾಂಬೆಯಿಂದ ನೀವ್ ಯಾವಾಗ ಬಂದ್ರಿ? ಯಾವಾಗ ಬಂದ್ರೇನು? ಅದನ್ನ ಕಟ್ಕೊಂಡು ನೀನೇನ್ ಮಾಡ್ತೀಯ? ಹಾಗಲ್ಲ ಬಾವ, ಇಷ್ಟು ಬೇಗ ಹುಡುಗಿ ನೋಡಿ ಮುಹೂರ್ತಾನು ಫಿಕ್ಸ್ ಮಾಡಿಸಿ ಅವಿನಾಶನ್ಗೆ ಮದುವೆ ಮಾಡಿಸ್ಬಿಟ್ಟಿದ್ದೀರಾ. ನಮಗೂ ಒಂದ್ ಮಾತು ಹೇಳಲಿಲ್ಲ. ಹುಡುಗಿ ಯಾವೂರು ಬಾವ? ವಿಷಕಂಠ. ಬಾವ, ವಿಷ್ಕಂಠ ಅಲ್ಲ, ನೀಲ್ಕಂಠ. ಯಾವುದೋ ಒಂದು. ಇದನ್ನೆಲ್ಲ ನಿಮ್ಮ ಅಪ್ಪಣೆ ತಗೊಂಡೇ ಮಾಡ್ಬೇಕಾ? ಈ ಮನೆಗೆ ನೀನ್ ಯಜಮಾನನೋ ನಾನು ಯಜಮಾನನೋ? ನಾನೇ ಯಾಕೆ ಹೇಳಬೇಕು ನಿಮ್ಗೆ? ನಿಮಗೆ ಭಾರಿ ನೆಟ್ವರ್ಕ್ ಇದೆಯಲ್ಲ. ಮದುವೆ ಆಯ್ತು ಅಂತ ಗೊತ್ತಾದ ಮೇಲೆ ಹುಡುಗಿ ಯಾರು ಅಂತ ಗೊತ್ತಾಗ್ದಂಗಿರುತ್ತಾ? ಹಾಗಲ್ಲ ಬಾವ, ಹುಡುಗಿ ಯಾರು, ಯಾವ ರಾಹುಬದ್ದೂರ್ ವಂಶ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಒಳ್ಳೆ ವಂಶ ಅಂತ ತಂದು ಕಟ್ಟಿದ್ದಕ್ಕೆ ಯಾರ್ಯಾರು ಎಷ್ಟೆಷ್ಟು ಉದ್ಧರಿಸಿದ್ರು ಅಂತ ಗೊತ್ತಿದೆಯಲ್ಲ. ನೋಡೋ, ಈ ತಲೆ ಹರಟೆಲ್ಲ ಬಿಟ್ಬಿಡು. ತೆಪ್ಪು ಇರೋದು ನಮ್ಮ ಮೊದಲು. ಶಂಭು, ಯಜಮಾನ್ರೆ, ಎಷ್ಟೊತ್ತಿಲ್ಲೇ ನಿಂತ್ಕೊಂಡು ಕಾಯೋದು? ಹೋಗು, ವಧುವರೆಗೆ ಆರತಿ ಮಾಡು. ನಾನು ಆರತಿ ಮಾಡೋದ? ಆರತಿ ಬೆಳಗೋದು ಹೆಣ್ಮಕ್ಳಲ್ವಾ? ಹಾಗಂತ ರೂಲ್ಸ್ ಏನೂ ಇಲ್ಲ. ದೃಷ್ಟಿ ತೆಗಿಯೋ ಆರತಿನ ಯಾರು ಬೇಕಾದ್ರೂ ಮಾಡ್ಬೋದು. ಹೋಗಿ ಆರತಿ ತಗೊಂಬರೋ. ಕೊಡಮ್ಮ, ಕೊಡ. ಶಂಭು, ಒಂದು ನಿಮಿಷ. ಅವಿ ನನ್ ಮಗ, ಅವನ್ ಮದ್ವೆ ನೋಡ್ಬೇಕು ಅಂತ ನಂಗ ಆಸೆ ಇರಲ್ವಾ? ನನಗ್ ಹೇಳ್ದೇನೆ ಮದ್ವೆ ಮಾಡ್ಕೊಂಡ ಅನ್ನೋ ಆಘಾತದಲ್ಲಿ ಏನ್ ಮಾಡ್ಬೇಕು ಅಂತ ನಂಗೆ ತೋಚ್ಲಿಲ್ಲ. ಅವನಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಂಗೂ ಸಂತೋಷನೇ. ಅವನ್ ತನ್ನ ಹೆಂಡತಿ ಜೊತೆ ಮನೆ ಹೊಸ್ಲಲ್ಲಿ ಬಂದು ನಿಂತಿದ್ದಾನೆ. ಅವನಿಗೆ ನಾನೇ ಆರತಿ ಮಾಡ್ಬೇಕು. ಕೊಡಿ ಚಿತ್ರ. ಚಿತ್ರ, ಇದನ್ನ ತಗೊಂಡು ಹೋಗಿ ರಂಗೋಲಿ ಹತ್ರ ಚೆಲ್ಬಿಟ್ಬಾ. ಬಲ್ಕಾಲಿಟ್ಟು ಒಳಗ. ಅಮ್ಮ. ಅವಿನಾಶ್, ಇನ್ಮೇಲೆ ಕನಕನ ಎಲ್ಲ ಅಂತ ಆಗ್ಲೇ ಹೇಳಿಲ್ವ ನಿಮಗೆ?